ನಮ್ಮ ಕಾನೂನು ಟೀಮ್ ಕಡೆಯಿಂದ ಎಲ್ರಿಗೂ ನಮಸ್ತೆ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವು UPSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ KPSC ಅದ್ರ ಬಗ್ಗೆ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ ಎಲೆಕ್ಷನ್ ಕಮಿಷನ್ ಬಗ್ಗೆ ನೋಡೋಣ. ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ? ಎಲೆಕ್ಷನ್ ಕಮಿಷನ್ ಅಂದರೆ ಏನು? ಯಾರಿಗೆ ಗೊತ್ತಿಲ್ಲ ಹೇಳಿ ಎಲೆಕ್ಷನ್ ಕಮಿಷನ್ ಅಂತಂದ್ರೆ? ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ ಎಲೆಕ್ಷನ್ ಕಮಿಷನ್ ಬಗ್ಗೆ. ಎಲೆಕ್ಷನ್ ಕಮಿಷನ್ ಮೇನ್ಲಿ ಕೆಲಸ ಏನಿರುತ್ತೆ ಅಂತಂದರೆ ಸಿಂಪಲ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು. ಹಂಗಂದ್ರೆ ಎಲೆಕ್ಷನ್ ಯಾರ್ಯಾರು ಕಂಡಕ್ಟ್ ಮಾಡ್ತಾರೆ ಸರ್? ಎಲ್ಲರದು, ಈ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಅಂತಂದ್ರೆ ಈ ಗ್ರೌಂಡ್ ಲೆವೆಲ್ ಇದು ಕೌನ್ಸಿಲರ್ ಇಂದ ಹಿಡಿದು ಕಾರ್ಪೊರೇಟರ್ ಇಂದ ಹಿಡಿದು ಟಾಪ್ ಅಲ್ಲಿ ಬರುವಂತಹ ಈ ಇದ್ರ ಇರ್ತಾರಲ್ಲ MP ಅಂದ್ರೆ ಪ್ರೈಮ್ ಮಿನಿಸ್ಟರ್ ಲೆವೆಲ್ ವರ್ಗೂ, ಪ್ರೆಸಿಡೆಂಟ್ ಲೆವೆಲ್ ವರ್ಗೂ ಅರ್ಥ ಆಯ್ತಾ? ಕಂಪ್ಲೀಟ್ ಆಗಿರುವಂತ ಎಲ್ಲಾ ಪೊಲಿಟಿಷಿಯನ್ಸ್ ಗಳು ಏನಿದ್ದಾರೆ ಅವರೆಲ್ಲರ ಎಲೆಕ್ಷನ್ ಕೂಡ ನಡೆಸುವಂತದ್ದು ಎಲೆಕ್ಷನ್ ಕಮಿಷನ್. ಇದಿಷ್ಟು ಎಲೆಕ್ಷನ್ ಕಮಿಷನ್ ಬಗ್ಗೆ. ಆದ್ರೆ ಈಗ ಈ ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ನೋಡ್ಬೇಕಾಗುತ್ತೆ. ಈ ಸಿಲೆಬಸ್ ವೈಸ್, ಪಾಯಿಂಟ್ ಆಫ್ ವೈಸ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಐಡಿಯಾ ಇದೆ. ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ, ಏನು, ಎಷ್ಟು ಜನ ಇರಬೇಕು, ಚೀಫ್ ಕಮಿಷನರ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಹೆಡ್ಡಿಂಗ್ ಇದೆ, ಚುನಾವಣಾ ಆಯೋಗ. In our country, the elections are conducted by an independent and very powerful election commission. It enjoys the kinds of the independence of judiciary enjoys. The chief election commissioner is appointed by the president. But once appointed of the chief secretary is not removable by the president of the government, even if they are ruling party or the government does not like what the commission does. Virtually impossible for the remove the election commission. ಇಲ್ಲೇನು ಹೇಳ್ತಾ ಇದೆ ಅಂತಂದ್ರೆ, ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಇವ್ರನ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್. ಅಂತಂದ್ರೆ ಯಾರು? ರಾಷ್ಟ್ರಪತಿ, ಭಾರತದ ರಾಷ್ಟ್ರಪತಿಯವರು ಅಪಾಯಿಂಟ್ ಮಾಡ್ತಾರೆ. ಆದರೆ ಈ ಭಾರತದ ರಾಷ್ಟ್ರಪತಿಯವರು ಇವ್ರನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಈವನ್ ರೂಲಿಂಗ್ ಪಾರ್ಟಿ ಏನಾದರೂ ಒಪಿನಿಯನ್ ಇದ್ರೂ ಕೂಡ ಇವ್ರನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಇಲ್ಲೇನು ಹೇಳ್ತಾ ಇದೆ, ಈ ಎಲೆಕ್ಷನ್ ಕಮಿಷನ್ ಅನ್ನೋವಂಥದ್ದು ಏನಿದೆ, ಈ ಎಲೆಕ್ಷನ್ ಕಮಿಷನ್ ಎಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸಿ ಹೊಂದಿರುತ್ತೆ ಅಂತಂದ್ರೆ, ಈ ನಮ್ಮ ಜುಡಿಷಿಯರಿ ನ್ಯಾಯಾಂಗ ಎಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸಿ ಹೊಂದಿದೆಯಲ್ಲ ಅಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸಿ ಹೊಂದಿರುತ್ತೆ. ಹಾಗಾದ್ರೆ ಇದೇ ಲೆವೆಲಿಗೆ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ ಸರ್? ಸ್ವಲ್ಪ ಗೊತ್ತಿದೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಏನು ನಡೀತಾ ಇದೆ ಅಂತ. ಇದೆ, ಸಮಸ್ಯೆಗಳಿದೆ, ಎಲೆಕ್ಷನ್ ಕಮಿಷನ್ಗಳದ್ದು ಲೂಪ್ಹೋಲ್ಸ್ಗಳಿದೆ, ಸಮಸ್ಯೆಗಳಿದೆ, ಸಾಲ್ವ್ ಮಾಡ್ತಾ ಇದ್ದಾರೆ. ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಆಗಿ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಏನೋ ಅರ್ಥ ಆಯ್ತು, ಏನು ಎತ್ತ ಅಂತ. ಏನಿದೆ ಅವ್ರದ್ದು ಪವರ್ಸ್ಗಳೇನು, ಎಲೆಕ್ಷನ್ ಕಮಿಷನ್ದು ಪವರ್ಸ್ಗಳೇನು? ಮೇನ್ಲಿ ಇದನ್ನೇ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ವಾಟ್ ಆರ್ ದ ಪವರ್ಸ್ ಅಂಡ್ ಫಂಕ್ಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ಅಂತ ಕೇಳ್ತಾರೆ. ಅಧಿಕಾರಗಳು ಮತ್ತು ಕಾರ್ಯಗಳೇನು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಪವರ್ಸ್ ಅಂಡ್ ಫಂಕ್ಷನ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಇವರಗಳ ಪವರ್ಸ್ ಅಂಡ್ ಫಂಕ್ಷನ್ಸ್ ಏನು ಅಂತಂದ್ರೆ, ಮೊದಲನೇದು ಪ್ರಿಪರೇಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಅಂತ ಇದೆ. ಸಿಂಪಲ್ ಆಗಿ ಮತದಾರರ ಪಟ್ಟಿನ ತಯಾರಿ ಮಾಡ್ಬೇಕು. ಯಾರು ಮತದಾರರು? ಪ್ರತಿಯೊಬ್ಬ ಭಾರತದ ಪ್ರಜೆ. ಈಗಿರುವಂತ ಕ್ರೈಟೀರಿಯಾ ಪ್ರಕಾರ, ಇವತ್ತಿನ ಕ್ರೈಟೀರಿಯಾ ಪ್ರಕಾರ 18 ವರ್ಷ ಯಾರು ಮೇಲ್ಪಟ್ಟಿದ್ದಾರೆ, ಅವರು ಯಾರು ಭಾರತದವರಾಗಿದ್ದಾರೆ, ಅವ್ರನ್ನ ಮತದಾರ ಪಟ್ಟಿಯಲ್ಲಿ ಆಡ್ ಮಾಡೋದು. ಈ ವೋಟರ್ ಲೀಸ್ಟ್ ಅಲ್ಲಿ ತಗೊಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಕ್ಕಳನ್ನ ಬಿಟ್ಬಿಟ್ಟು ಎಲ್ಲರನ್ನೂ ಕೂಡ ಮತದಾರ ಪಟ್ಟಿಯಲ್ಲಿ ಆಡ್ ಮಾಡೋದು. ಇವನ್ ನಾವೇ. ಅದನ್ನೇ ಇವ್ರದ್ದು ಮೇನ್ ಕೆಲಸ ಆಗಿರುತ್ತೆ. ಆರ್ಟಿಕಲ್ 325 ಪ್ರಕಾರ ಜನರಲ್ ಎಲೆಕ್ಷನ್ ಏನ್ ಮಾಡ್ತೀವಲ್ವ ನಾವು, ಆ ಜನರಲ್ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಜನರಲ್ ಎಲೆಕ್ಷನ್ ಏನ್ ಮಾಡ್ತೀವಲ್ಲ, ಇದಕ್ಕೊಂದು ಮತದಾರ ಪಟ್ಟಿ ಹೊಂದಿರಬೇಕು. ಈ ಮತದಾರ ಪಟ್ಟಿ ಯಾವುದೇ ಕಾರಣಕ್ಕೂ ರಿಲಿಜಿಯನ್, ರೇಸು, ಕ್ಯಾಸ್ಟು, ಸೆಕ್ಸ್ ಇದ್ರ ಮೇಲೆ ಕೆಟಗರೈಸ್ ಮಾಡೋದನ್ನ ಪ್ರಾಹಿಬಿಟ್ ಮಾಡುತ್ತೆ ಅಂತ 325 ಹೇಳ್ತಾ ಇದೆ. ನೋಡಿ, ಧರ್ಮ, ಜನಾಂಗ, ಜಾತಿ, ಲಿಂಗ ಇದರ ಆಧಾರದ ಮೇಲೆ ಈ ಮತದಾರ ಪಟ್ಟಿಯನ್ನ ಬರೀ ರಚನೆ ಮಾಡುವಂತ ಪ್ರಾಹಿಬಿಟ್ ಮಾಡಿದೆ. ಆದರೆ ಒಂದು ಮತದಾರ ಪಟ್ಟಿಯನ್ನು ರೆಡಿ ಮಾಡ್ಬೇಕಷ್ಟೇ. ಆದರೆ ಈ ರೀತಿಯಾಗಿ ರೆಡಿ ಮಾಡ್ಬೇಕನ್ನೋದು ಪ್ರಾಹಿಬಿಟ್ ಮಾಡಿದೆ. ಅದಾದ್ಮೇಲೆ ಪವರ್ ಟು ಸೂಪರಿಡಿಯಂಟ್ ಆರ್ ಡೈರೆಕ್ಟ್ ಅಂಡ್ ಕಂಟ್ರೋಲ್ ಅಂತ ಇದೆ. ಅಂತಂದ್ರೆ ಈ ಏನ್ ಎಲೆಕ್ಟ್ರಾಲ್ ರೋಲ್ಸ್ ಅಂತಂದ್ರೆ, ಈ ಮತದಾರ ಪಟ್ಟಿಗಳನ್ನ ಯಾರು ರೆಡಿ ಮಾಡ್ತಾ ಇರ್ತಾರಲ್ವಾ, ಎಲೆಕ್ಷನ್ ಕಮಿಷನ್ ಅಂತಂದ್ರೆ ಚೀಫ್ ಕಮಿಷನರ್ ಒಬ್ಬರೇ ಮಾಡೋಕ್ಕಾಗುತ್ತಾ? ಸ್ಟೇಟ್ ವೈಸ್ ಕಮಿಷನ್ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಅಲ್ಲಿ ಮತ್ತೆ ಡಿಸ್ಟಿಕ್ ಇರುತ್ತೆ, ತಾಲೂಕ್ ಇರುತ್ತೆ. ಈ ರೀತಿ ಮಾಡ್ಕೊಂಡು ಅವ್ರವ್ರ ಗ್ರೌಂಡ್ ಲೆವೆಲ್ ತನಕ, ನಮ್ಮ ಊರ್ ತನಕ, ನಮ್ಮ ಹಳ್ಳಿ ತನಕ, ನಮ್ಮ ವಾರ್ಡ್ ತನಕ ಒಂದು ಮತದಾರ ಪಟ್ಟಿನ ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿ ರೆಡಿ ಮಾಡ್ತಿರ್ಬೇಕಾದ್ರೆ ಅದನ್ನ ಸೂಪರಿಡೆಂಟ್ ಮಾಡ್ತಾರೆ, ಆಯ್ತಾ? ಆಮೇಲೆ ಡೈರೆಕ್ಷನ್ ಕೊಡ್ತಾರೆ, ಕಂಟ್ರೋಲಿಂಗ್ ಮಾಡ್ತಾರೆ ಈ ಎಲೆಕ್ಷನ್ ಕಮಿಷನ್ ಅವರು. ಅದಾದ್ಮೇಲೆ ಪವರ್ ಟು ಆರ್ಡರ್ ರೀಪೋಲ್. ಆರ್ಟಿಕಲ್ 324 ಪ್ರಕಾರ ಏನಾದ್ರೂ ನಡೆದಿರುವಂತಹ ಮತದಾನದ ಎಣಿಕೆಯ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತು ಅನ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ನಡೆದಿಲ್ಲ, ಅವಾಗ ರೀಪೋಲ್ ಮಾಡೋದು, ಮತ್ತೊಂದ್ಸಲ ಚುನಾವಣೆ ಮಾಡೋಣ, ಮತ್ತೊಂದ್ಸಲ ಪೋಲಿಂಗ್ ಮಾಡೋಣ, ಮತ್ತೊಂದ್ಸಲ ಮಾಡೋಣ ಚುನಾವಣೆ ಅಂತ ಹೇಳುವಂತ ಅಧಿಕಾರ ಇರುತ್ತೆ. ಪವರ್ ಟು ಅಲಾಟ್ ಸಿಂಬಲ್ಸ್. ಈಗ ನೋಡಿ, ಬೇರೆ ಬೇರೆ ಪಕ್ಷಗಳ ಬೇರೆ ಬೇರೆ ಇದೆ.
ಇವತ್ತು ಪ್ರೆಸೆಂಟ್ ಇವತ್ತಿನ ಸಿಚುವೇಶನ್ ಅಲ್ಲಿ 2 ಮೇಜರ್ ಪಾರ್ಟಿ ಅಂತ ತಗೊಂಡ್ರೆ, ಒಂದು ಬಿಜೆಪಿ ಕಾಂಗ್ರೆಸ್ ಅಂತ ತಗೊಂಡ್ರೆ, ಬಿಜೆಪಿ ಈಗ ಫ್ಲವರ್ ಇರುತ್ತೆ, ಓಕೆ. ಕಾಂಗ್ರೆಸ್ ಅಂತಂದ್ರೆ ಹ್ಯಾಂಡ್ ಸಿಂಬಲ್ ಇರುತ್ತೆ. ಆಮ್ ಆದ್ಮಿ ಪಾರ್ಟಿ ಅಂತ ಇದೆ. ಸೊ ಅದೇನಾದ್ರೂ ಇತ್ತು ಅಂತಂತಂದ್ರೆ ಈ ಕಸ್ಮರ್ಗೆ ಸಿಂಬಲ್ ಇರುತ್ತೆ. ಸೊ ಈ ರೀತಿ ಮೇಜರ್ಲಿ ಅವ್ರವ್ರದ್ದು ಸಿಂಬಲ್ ಅನ್ನ ಅಲಾಟ್ ಮಾಡುವಂತ ಒಂದು ಪವರು ಕೂಡ ಹೊಂದಿರುತ್ತೆ. ಯಾಕೆ ಅವರಿಗೆ ಕೊಟ್ಟಿದ್ದಾರೆ ಅಂತಂತಂದ್ರೆ, ಈಗ ಒಂದೇ ಪಾರ್ಟಿ ಒಂದೇ ಪಾರ್ಟಿ ಸಿಂಬಲ್ನ ಇಬ್ಬಿಬ್ರು ಇಟ್ಕೋಬಾರ್ದು ಅಂತ ಅಷ್ಟೇ. ಆಮೇಲೆ ಪವರ್ ಟು ಪೋಸ್ಟ್ಪೋನ್ ದ ಎಲೆಕ್ಷನ್ಸ್ ಅಂತ ಇದೆ. ಅಂತಂದ್ರೆ ಎಲೆಕ್ಷನ್ ಏನೋ ಒಂದು ಗಲಭೆಯಿಂದನೋ ಅಥವಾ ಏನೋ ಒಂದು ಸಮ್ ಇಶ್ಯೂಸ್ ಇಂದನೋ, ಡೆತ್ ಇಂದನೋ ಸಮಥಿಂಗ್ ಏನೋ ಒಂದು ಇಶ್ಯೂಸ್ ಇತ್ತು ಎಮರ್ಜೆನ್ಸಿ ಅಂದಾಗ, ಓಕೆ ಎಲೆಕ್ಷನ್ಸ್ನೇ ಪೋಸ್ಟ್ಪೋನ್ ಮಾಡೋಣ ಅಂತ ಅಫಿಷಿಯಲಿ ಅವರು ಅನೌನ್ಸ್ ಮಾಡಬಹುದು. ಆಮೇಲೆ ಈ ಇನ್ಫಾರ್ಮೇಶನ್ ಅನ್ನ ಅವರು ತಗೋಬಹುದು. ಯಾವ್ದ್ರ ಇನ್ಫಾರ್ಮೇಶನ್? ಎಕ್ಸ್ಪೆನ್ಸ್ ನ ಇನ್ಫಾರ್ಮೇಶನ್ ತಗೋಬಹುದು. ಎಷ್ಟು ಎಲೆಕ್ಷನ್ಗೆ ಖರ್ಚು ಮಾಡ್ತಾ ಇದ್ದೀರಾ, ಕ್ಯಾನ್ವಾಸಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ. ಸೊ ಅದಾದ್ಮೇಲೆ ಬಡ್ಜೆಟ್ ಮತ್ತೆ ಎಕ್ಸ್ಪೆನ್ಸಸ್ ಅವರು ಹೇಳ್ಬಹುದು. ಎಲೆಕ್ಷನ್ ಕಮಿಷನ್ ಇಂದ ಟೋಟಲ್ ಎಲೆಕ್ಷನ್ ಕಂಡಕ್ಟ್ ಮಾಡಕ್ಕೆ ಎಷ್ಟು ಬಡ್ಜೆಟ್ ಬೇಕಾಗುತ್ತೆ, ಎಷ್ಟು ಖರ್ಚು ವೆಚ್ಚ ಆಯಿತು, ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅನ್ನೋದನ್ನ ಅವ್ರು ಹೇಳ್ಬಹುದು. ಆಮೇಲೆ ಯಾರಾದ್ರೂ ಕ್ಯಾಂಡಿಡೇಟು ಮಿಸ್ಕಂಡಕ್ಟ್ ಮಾಡಿದ್ರೆ ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತ ಒಂದು ಅನೌನ್ಸ್ ಮಾಡ್ತಾರೆ. ಕೇಳಿರ್ತೀರಾ ಇದನ್ನೆಲ್ಲ ನೀವೆಲ್ಲರೂ ಕೂಡ. ಈ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಏನಿದೆ, ಈ ಕೋಡ್ ಆಫ್ ಕಂಡಕ್ಟ್ ನ ಯಾರಾದ್ರೂ ಮಿಸ್ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಆಬ್ವಿಯಸ್ಲಿ ಏನ್ ಮಾಡ್ಬೋದು ಅಂತಂದ್ರೆ ರಿಮೂವ್ ಮಾಡಬಹುದು. ಓಕೆನಾ? ಸೊ ಇದು ಒಂದು ಮೇಜರ್ ಆಗಿರುತ್ತೆ. ಅದಾದ್ಮೇಲೆ ಮುಖ್ಯವಾಗಿ ಫಂಕ್ಷನ್ಸ್ ಅಂತ ಬರ್ತಾ ಇದೀವಿ. ಸೊ ಇಷ್ಟೊತ್ತು ನಾವೇನು ನೋಡಿದ್ವಿ, ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬಂದಾಗ ಬರುತ್ತೆ. ಮೇನ್ಲಿ ಫಂಕ್ಷನ್ಸ್ ಅಲ್ಲಿ ಒಂದು 2-3 ರೀತಿ ಫಂಕ್ಷನ್ಸ್ ಡಿವೈಡ್ ಮಾಡಿದ್ದಾರೆ. ಪ್ರೈಮರಿ ಫಂಕ್ಷನ್ ಅಂತ ಒಂದು ಡಿವೈಡ್ ಮಾಡಿದ್ದಾರೆ. ಪ್ರೈಮರಿ ಫಂಕ್ಷನ್ ಅಂತಂದ್ರೆ ಸೇಮ್ ಅಲ್ಲಿಂದೇ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಇನ್ನೊಂದು ಫಾರ್ಮ್ ಅಲ್ಲಿ ಕೊಟ್ಟಿರುವಂಥದ್ದು. ಅಲ್ಲಿ ನೀವು ಕೇಳಿದಾಗ ಇದ್ದಲ್ಲಿರುವಂಥದ್ದು ಮತ್ತೆ ಹಿಂದಿರುವಂಥದ್ದು 2 ಪಾಯಿಂಟ್ಸ್ನು ಸೇರಿಸ್ಕೊಂಡ್ರೆ ನಡೆಯುತ್ತೆ, ನೋ ಇಶ್ಯೂಸ್. ಸೂಪರ್ಡೆಂಟ್ ಮಾಡುವಂಥದ್ದು, ಡೈರೆಕ್ಷನ್ ಮಾಡೋದು, ಕಂಟ್ರೋಲ್ ಮಾಡೋದು ಎಲೆಕ್ಟ್ರಾಲ್ ರೋಲ್ಸ್ಗಳಿಗೆ. ಅದಾದ್ಮೇಲೆ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡೋದು ಪಾರ್ಲಿಮೆಂಟು ಮತ್ತೆ ಲೆಜಿಸ್ಲೇಟರ್ಗಳಿಗೆ ಅಂತಂದ್ರೆ MLA ಮತ್ತೆ MP ಇದನ್ನ ಏನ್ ಮಾಡೋದು, ಎಲೆಕ್ಷನ್ಗಳನ್ನು ಕಂಡಕ್ಟ್ ಮಾಡೋದು. ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟನ್ನ ಸೆಲೆಕ್ಟ್ ಮಾಡುವಂಥದ್ದು. ಇದಿಷ್ಟು ಇವರ ಪ್ರೈಮರಿ ಕೆಲಸಗಳಾಗಿರುತ್ತೆ. ಓಕೆ, ಈ ಪ್ರೈಮರಿ ಕೆಲಸಗಳ ಜೊತೆ ಇನ್ನು ಬೇರೆ ಬೇರೆ ಫಂಕ್ಷನ್ಗಳು ಯಾವುದಿದೆ ಅಂತಂತಂದ್ರೆ, ಇಫ್ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಒಂದು ಅಡ್ವೈಸ್ ಬೇಕು, ಯಾರನ್ನಾದ್ರೂ ಡಿಸ್ಕ್ವಾಲಿಫಿಕೇಶನ್ ಮಾಡಬೇಕು ಅಂತಂತಂದ್ರೆ ನೋಡಿ, ಯಾರನ್ನ ಅಂತಂದ್ರೆ ದ ಪ್ರೆಸಿಡೆಂಟ್ ಅಂಡ್ ದ ಗವರ್ನರ್ ಇನ್ ದ ಮ್ಯಾಟರ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಸಿಟ್ಟಿಂಗ್ ಮೆಂಬರ್ಸ್. ಓಕೆ, ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಟರ್ ಯಾರಾದರೂ MLA MP ಈಗ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಟೈಮಲ್ಲಿ, ಈಗ ಪ್ರೆಸಿಡೆಂಟಿಗೆ ಆಗಿರಬಹುದು ಅಥವಾ ಸ್ಪೀಕರ್ಗಾಗಿರಬಹುದು, ಇವರಿಗೆಲ್ಲ ಒಂದು ಸಜೆಷನ್ಸ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಎಲೆಕ್ಷನ್ ಕಮಿಷನರ್ ಹೆಲ್ಪ್ ಮಾಡ್ತಾರೆ. ಇದು ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ ಕೂಡ ಮಾಡುತ್ತಂತೆ. ಅಂದ್ರೆ ಅರೆ ನ್ಯಾಯಾಂಗ. ಏನ್ ಸರ್ ಇದು ಅರೆ ನ್ಯಾಯಾಂಗ ಅಂತಂದ್ರೆ, ಇವರು ನ್ಯಾಯಾಂಗ ಅಲ್ಲ, ಬಟ್ ನ್ಯಾಯಾಂಗದಲ್ಲಿರುವಂಥ ಏನು ಇದಿರುತ್ತಲ್ವಾ, ಜಡ್ಜ್ಮೆಂಟ್ಗಳನ್ನು ಕೊಡುವಂಥದ್ದು, ಡಿಸ್ಪ್ಯೂಟ್ಗಳನ್ನು ರಿಸಾಲ್ವ್ ಮಾಡುವಂಥದ್ದು, ಆ ಇಶ್ಯೂಸ್ಗಳನ್ನು ರಿಸಾಲ್ವ್ ಮಾಡೋ ಕೆಪಾಸಿಟಿ ಹೊಂದಿರ್ತಾರೆ ಇವರು. ಸೊ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇವರಿಗಿರುವಂಥ ಜುಡಿಷಿಯಲ್ ಫಂಕ್ಷನ್, ಜುಡಿಷಿಯಲ್ ಪವರ್ ಏನಿರುತ್ತೆ ಅಂತಂದ್ರೆ, ಈಗ 1-2 ಪಾರ್ಟಿಗಳಿರುತ್ತೆ. ಆ 2 ಪಾರ್ಟಿ ಮಧ್ಯದಲ್ಲಿ ಸಮಥಿಂಗ್ ಏನೋ ರಿಜಿಸ್ಟ್ರೇಷನ್ ಆಗಿರಬಹುದು ಅಥವಾ ಪೊಲಿಟಿಕಲ್ ಪಾರ್ಟಿಗಳದ್ದು ಏನಿರುತ್ತಲ್ವ ಅವ್ರದ್ದು ಈ ಸಿಂಬಲ್ ಇಂದ ಆಗಿರಬಹುದು ಅಥವಾ ಹೆಸರಿಂದ ಆಗಿರಬಹುದು ಅಥವಾ ಪಾರ್ಟಿ ನೇಮ್ ಕೊಟ್ಟಿರೋದಾಗಿರ್ಬಹುದು, ಕೋಡ್ ಆಫ್ ಕಂಡಕ್ಟ್ ಆಗಿರಬಹುದು, ಇದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಾದರೆ ಸೊ ಆ ಟೈಮಲ್ಲಿ ಇದು ಕ್ವಾಸಿ ಜುಡಿಷಿಯಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಅಂತ ಇದಿಷ್ಟನ್ನು ಕೂಡ ನೀವು ಸೇರಿಸಿ ಬರೀಬಹುದು. ಬಟ್ ಎವರ್ ಇಟ್ ಮೇ ಬಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಕೇಳಿದ್ರೆ ಇದನ್ನೆಲ್ಲ ಬರ್ಬಿಡಿ. ಎನಿ ಹೌ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಸ್ಟೇಟ್ ಲಿಯಾಬಿಲಿಟಿ ಆಫ್ ಫಾರ್ ಟಾರ್ಟ್ ಆ್ಯಂಡ್ ಕಾಂಟ್ರಾಕ್ಟ್ ಅಂತ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದನ್ನು ಕೂಡ 1-2 ವಿಡಿಯೋದಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಬಟ್ ಇವಾಗ ಈ ಎಲೆಕ್ಷನ್ ಕಮಿಷನ್ ಬಗ್ಗೆ ನಾವೇನು ಓದಿದ್ವಿ ಒಂದು ಕ್ವಿಕ್ ರಿವಿಷನ್ ತಗೋಣ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿದೆ ಎಲೆಕ್ಷನ್ ಕಮಿಷನ್ ಅಂತ, ಆಗಿದ್ದಕ್ಕೆ ನಾವು ಸ್ಟಾರ್ಟ್ ಮಾಡಿದೀವಲ್ವಾ. ಸೊ ಎಲೆಕ್ಷನ್ ಕಮಿಷನ್ ಅಂದರೆ ಎಲ್ರಿಗೂ ಗೊತ್ತಿದೆ, ಬೇಸಿಕ್ ಇಂಟ್ರೊಡಕ್ಷನ್ ಮತ್ತು ಕಮಿಷನರ್ ಬಗ್ಗೆ ಇದೆ. ಆಮೇಲೆ ಅವ್ರು ಏನೇನು ಫಂಕ್ಷನ್ ರೋಲ್ಸ್ ಮಾಡ್ತಾರೆ ಅಂತಂದರೆ, ಒಂದು ಎಲೆಕ್ಟ್ರಲ್ ರೋಲ್ಗಳನ್ನ ಮತದಾರ ಪಟ್ಟಿನ ತಯಾರು ಮಾಡ್ತಾರೆ, ಸೂಪರಿಂಟೆಂಡೆಂಟ್ ಡೈರೆಕ್ಟ್ ಮಾಡ್ತಾರೆ, ರೀಪೋಲ್ ಮಾಡಬೇಕಂದ್ರೆ ಆರ್ಡರ್ ಮಾಡ್ತಾರೆ, ಸಿಂಬಲ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡಬೇಕಾ ಮಾಡ್ತಾರೆ, ಏನಾದರೂ ಇನ್ಫಾರ್ಮೇಷನ್ ಎಕ್ಸ್ಪೆನ್ಸಿಂಗ್ ಬೇಕಾ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಬಜೆಟ್ ಎಕ್ಸ್ಪೆನ್ಸನ್ನ ಇದು ಮಾಡ್ತಾರೆ, ಯಾರನ್ನಾದ್ರೂ ಡಿಸ್ಕ್ವಾಲಿಫೈ ಮಾಡಬೇಕಾ ಕ್ಯಾಂಡಿಡೇಟ್ನ ನೋಡಿಬಿಟ್ಟು ಡಿಸ್ಕ್ವಾಲಿಫೈ ಮಾಡ್ತಾರೆ. ಫಂಕ್ಷನ್ಸ್ ಏನು ಅಂದರೆ ಪ್ರೈಮರಿ ಫಂಕ್ಷನ್ಸ್, ಮತ್ತೆ ಅವೇ ಫಂಕ್ಷನ್ಸ್ ಸೂಪರಿಂಟೆಂಡೆಂಟ್ ಮಾಡ್ತಾರೆ, ಇಲ್ಲ ಡೈರೆಕ್ಷನ್ ಕಂಟ್ರೋಲ್ ಮಾಡ್ತಾರೆ. ಸೊ ಇಲ್ಲ ಅಂದರೆ ಪಾರ್ಲಿಮೆಂಟ್ ಲೆಜಿಸ್ಲೇಟರ್ ಯಾರಿದ್ದಾರೆ ಸೊ ಅವ್ರನ್ನ ಏನು MLA MP ಅವ್ರನ್ನ ಅಪಾಯಿಂಟ್ ಮಾಡಬೇಕು ಮಾಡ್ತಾರೆ, ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇದಿಷ್ಟಲ್ಲದೆ ಇವರು ಕ್ವಾಸಿ ಜುಡಿಷಿಯಲ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಸೊ ಇದಾಗಿಯೂ ಕೂಡ ಏನಾದರೂ ಸಜೆಷನ್ಸ್ ಬೇಕು ಅಂತಂದರೆ ಪ್ರೆಸಿಡೆಂಟ್ ಗವರ್ನರಿಗೆ ಏನಾದರೂ ಯಾರನ್ನ ರಿಮೂವ್ ಮಾಡಬೇಕು ಅಥವಾ ಅಪಾಯಿಂಟ್ ಮಾಡಬೇಕು MLA MP ಅಂತಂದಾಗಲೂ ಕೂಡ ಗವರ್ನರಿಗೆ ಪ್ರೆಸಿಡೆಂಟಿಗೆ ಹೆಲ್ಪ್ ಮಾಡ್ತಾರೆ. ಇದಿಷ್ಟು ಒಂದು ಕ್ವಿಕ್ ರಿವಿಷನ್. ಸೊ ಮುಂದಿನ ವಿಡಿಯೋದಲ್ಲಿ ನೋಡಿ ನಾವು ಲಿಯಾಬಿಲಿಟಿ ಆಫ್ ದ ಟಾರ್ಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಆ ಕಾನ್ಸೆಪ್ಟನ್ನು ಮಾಡಿದ್ದೀವಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಜೆಸ್ಟ್ ಮಾಡ್ತಾ ಹೋಗಿ, ಅವರು ಕೂಡ ಕಲ್ತ್ಕೊಳ್ಳಿ.
ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಚಾನಲ್.